ಶ್ರೀನಿವಾಸ, ನಮ್ಗೆ ಯಾರಿಗೂ ವಿಷಯನ ತಿಳಿಸದೆ ಮಂತ್ರಿಗಳನ್ನೇ ಬೀಗರು ಮಾಡ್ಕೊಂಬಿಟ್ಟೆ. ಈಗ ದೊಡ್ಡ ಮನುಷ್ಯನಪ್ಪ ನೀನು. ಶ್ರೀನಿವಾಸ, ಮಂತ್ರಿಗಳು ಬೀಗ್ರಾಗವ್ರೆ ಅಂತ ನಮ್ಮನ್ನು ಮಾತ್ರ ಮರಿಬೇಡಪ್ಪ. ಹೋಗ ಹೋಗಿ ಕೆಲಸ ನೋಡ್ಕೊಳ್ಳೋ. ಕೆಲ್ಸಕ್ಕೆ ಬಾದರೆ ಮಾತಾಡ್ಕೊಂಡು ನಿಂತಿರ್ತಾನೆ. ಹೋಗೋ. ಹೂನಪ್ಪ, ದೊಡ್ಡವರಾದ್ಮೇಲೆ ಎಲ್ಲ ಹಿಂಗೆ. ಹಾಯ್. ಆದ್ರೆ ಈ ಕ್ಷಣದಿಂದ ನಿಮ್ಮ ಮಾಧ್ಯಮದಲ್ಲಿ ಹೇಳಬೇಕಾಗಿರೋ ಸತ್ಯ ಏನು ಅಂತಂದ್ರೆ, ಈ ಹೆಣ್ಣು ಮಗಳು ಗೀತಾ ನನ್ನ ಮನೆ ಸೊಸೆ, ನನ್ನ ಮಗನ ಹೆಂಡತಿ. ಇವರಿಬ್ರು ಮದ್ವೆನ ಬಹಳ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಒಳ್ಳೆ ಮುಹೂರ್ತ ಬೇರೆ ಸಿಕ್ತು. ಅದಕ್ಕೆ ಸಿಂಪಲ್ ಆಗಿ ಮನೇಲೆ ಮದುವೆ ಮಾಡ್ತಾ ಇದೀನಿ. ಇವರಿಬ್ಬರ ಆರ್ಥಕ್ಷತೆಯನ್ನ ಅದ್ದೂರಿಯಾಗಿ ಇಟ್ಕೊಳ್ಬೇಕು ಅಂತ ಇದ್ದೀವಿ. ಜೊತೆಗೆ ನಿಮ್ಗೂ ಇನ್ವಿಟೇಷನ್ ಕೊಡ್ತೇನೆ, ನೀವೆಲ್ಲರೂ ಬಂದು ಹರಿಸ್ಬೇಕು. ಯಾವುದೋ ಒಂದು ವಿಡಿಯೋ ನೋಡಿ ಅದರ ಕೆಟ್ಟ ಕಾಮೆಂಟ್ರಿಯನ್ನ ಕೇಳಿ ನಿಮ್ಮದೇ ತೀರ್ಮಾನಕ್ಕೆ ನೀವು ಬರಬಾರ್ದು ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ. ನಿಮ್ಮ ಮೌನ ನನ್ಗೆ ಯಾವ ಉತ್ತರನೂ ಕೊಡ್ತಿಲ್ಲ. ಆದ್ರೆ ನನ್ ಬೇಕಾದ ಉತ್ತರ ನಂಗೆ ಸಿಕ್ಕಿದೆ ಅನ್ನೋ ವಿಶ್ವಾಸದಲ್ಲಿ ನಾನು ಇದ್ದೀನಿ, ನಾನು ಇರ್ತೀನಿ. ಅದಕ್ಕೆ ನಾನು ಮೊದಲು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ನ ಮಾವನವ್ರಿಗೆ. ಯಾಕಂದ್ರೆ ಅವ್ರೊಬ್ರೆ ನನ್ನ ಎಲ್ರೂ ಮುಂದೆ ಈ ಮನೆ ಸೊಸೆ ಅಂತ ಒಪ್ಕೊಂಡಿದ್ದು. ಈ ಮನೆ ನಿಮ್ದು, ಈ ಕುಟುಂಬ ನಿಮ್ದು, ನಿಮ್ ಡಿಸಿಷನ್ ಇದರಲ್ಲಿ ಫೈನಲ್ ಅಂತ ಎಲ್ರಿಗೂ ಗೊತ್ತು. ನಿಮ್ಮಲ್ಲಿ ನನ್ನ ಸೇರ್ಸ್ಕೊಂಡಿದ್ಕೆ ಥ್ಯಾಂಕ್ಸ್ ಮಾವ. ನನಗೆ ಬೇರೆ ದಾರಿ ಇರ್ಲಿಲ್ಲ. ಮಾನ ಅನ್ನೋದು ಪ್ರಾಣಕ್ಕಿಂತ ದೊಡ್ಡದು ಅಂತ ನಮ್ಮಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಸೊ ನಿಮ್ ಮಗನಿಂದ ಮಾನ ಕಳ್ಕೊಂಡಿದ್ ನಾನು ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಈ ಮನೆ ಹೊಸ್ಲು ದಾಟಿ ಬಂದೆ. ಆದ್ರೆ ನೀವ್ ಎರಡನ್ನೂ ಕಾಪಾಡಿದ್ರಿ. ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳಿಬೇಡಿ. ನೀವು ಮಂತ್ರಿಗಳು, ನೀವು ಮರ್ಯಾದೆ ಕಳಿಬೇಕು ಅಂತ ನಾನು ಬಂದವಳಲ್ಲ. ವಿಡಿಯೋ ನೋಡಿದ ಪ್ರತಿಯೊಬ್ರು ಮುಚ್ಚಿದ ಬಾಗ್ಲ ಹಿಂದೆ ಏನೇನ್ ನಡೆದಿರ್ಬೋದು ಅಂತ ಅವ್ರವ್ರ ಕಲ್ಪನೆ ತಕ್ಕಂಗೆ ಮಾತಾಡಿದ್ರು. ಕೆಟ್ಟದ್ದೇ ಹೇಳ್ತಾ ಹೋದ್ರು. ಅದೇ ಮುಚ್ಚಿದ ನಿಮ್ಮನೆ ರೂಮ್ ಬಾಗ್ಲು ಹಿಂದೆ ಏನಾಯ್ತು ಅನ್ನೋ ಒದಾಟ ನಿಮ್ಮೆಲ್ರೂ ಮನ್ಸಿಗೂ ಬಂದಿರ್ಬೋದು. ಆಗಿದ್ದು ಒಳ್ಳೇದೆ. ಅದರಿಂದ ಕೊರಳಿಗೆ ಬಿದ್ದಿದ್ದು ಈ ತಾಳಿ. ನೋಡೋ, ನೀನು ಬಾಯಿಗೆ ಬಂದಿದ್ದೆಲ್ಲ. ವಿಜಯ್, ಏನು ಮಾತಾಡ್ಬೇಡ. ಹೌದು, ಮಾತಾಡ್ಬೇಕಾಗಿರೋದು ನಾನು. ಎಲ್ಲವೂ ಹಾಳಾಗ್ತಿತ್ತು. ನಮ್ ಮನೆ ಮರ್ಯಾದೆ, ನನ್ ಜೀವನ, ಮದ್ವೆ ಆಗಕ್ ಬಂದಿದ್ದ ಆ ಹೆಣ್ಣಿನ ಜೀವನ, ಅವ್ರ ಮರ್ಯಾದೆ, ವಿಡಿಯೋ ನೋಡಿದ ಜನ ನಿಮ್ ಬಗ್ಗೆ ಮಾತಾಡ್ತಿದ್ದು, ಆಗ ಹೋಗ್ತಿದ್ದ ನಿಮ್ ಮರ್ಯಾದೆ, ಟೋಟಲ್ ಆಗಿ ಎಲ್ಲ ಹಾಳಾಗ್ತಿತ್ತು. ಈಗ ಎಲ್ಲ ಸರಿ ಹೋಗಿದೆ. ಈಗ ಈ ತಾಳಿ ನನ್ ಕೊಳಲಿದೆ. ಆಗಿದ್ಮೇಲೆ ನಾನ್ ಇರ್ಬೇಕಾಗಿರೋದು ಈ ಮನೇಲಿ. ಇರ್ಬೇಕಾಗಿದ್ ಮನೆಗೆ ನಾನ್ ಬಂದಿದ್ದೀನಿ. ಇದಿಷ್ಟು ನನ್ ಮಾತು. ಈಗ ನೀವೇನ್ ಮಾತಾಡ್ಬೇಕೋ ಮಾತಾಡಿ. ಕಣ್ಮಣಿ, ಒಂದು ಕಪ್ ಟೀ ತಗೊಂಡ್ ಬಾ, ಹಾಗೆ ಒಂದು ತಲೆನೋವು ಮಾತ್ರೆ ತಗೊಂಡ್ ಬಾ. ಕಣ್ಮಣಿ, ನನಗೂ ಟೀ ಬೇಕು. ಬಾ ವಿಜಯ್. ಹೇ ಕಿರಣ, ಶ್ರುತಿ, ಪ್ರೋಗ್ರಾಮಿಂಗು ನೆಗೆದ್ ಬಿದ್ದು ನೆಲ್ಲಿಕ್ಕಾಗೋಯ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ. ಏಯ್ ಶ್ರುತಿ, ಇದನ್ನೆಲ್ಲ ಆಮೇಲಿಂದ ಕಣ್ಮಣಿ ನೋಡ್ಕೊತಾಳೆ. ನೀನ್ ನಡಿ.
ಏನಪ್ಪ ಇದು, ದಿಕ್ಕಿಗೊಬ್ರೊಬ್ರ ತರ ಹೊರಟೋದ್ರು. ಈಗ ನಾನು ಏನ್ ಮಾಡ್ಬೇಕು? ಎಲ್ಲಿಗೆ ಹೋಗ್ಬೇಕು? ನಾನು ಉಳ್ಕೊಳ್ಳೋದಲ್ಲಿ, ಇರೋದೆಲ್ಲಿ? ಯಾರಾದ್ರೂ ಬಂದು ಇದು ನಿನ್ ಜಾಗ ಅಂತ ಹೇಳೋ ತನಕ ನಾನು ಇಲ್ಲೇ ಇರ್ಬೇಕಾ? ದೇವ್ರೆ, ದಾರಿ ಇಲ್ಲಿಗೆ ಅಂತ ಗೊತ್ತಿತ್ತು, ಆದ್ರೆ ಇಲ್ಲಿಗೆ ಬಂದ್ಮೇಲೆ ಬೇರೆ ಯಾವ ದಾರಿನೋ ಪ್ರಶ್ನೆ ಬಂದು ಕೂತಿದ್ಯಲ್ಲ. ಈಗ ನಾನು ಏನ್ ಮಾಡ್ಲಿ? ರೀ, ಮತ್ತೆ ಯಾಕೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದೀರಾ? ನೋಡಿದ್ರೆ ನನ್ನ ಮಗಳು ಮಾಡಿದ ಕೆಲಸನ ಈಗೇನಂತೀರಾ? ನಾನೇನು ಹೇಳೋ ಸುಶೀಲ, ನೀನೇನಂತೀಯ ಹೇಳು. ನನ್ನ ಮಗಳು ನನ್ನ ಮರ್ಯಾದೆನ ಕಡಿದ್ಲು ಅಂತ ಹೆತ್ತ ಮಗಳನ್ನ ಮನೆಯಿಂದ ಆಚೆ ಹಾಕಿದ್ರಿ. ಆದ್ರೆ ಹೊರಗೋದ ಮಗಳು ನಿಮ್ಮ ಮರ್ಯಾದೆನ ಉಳಿಸಿದ್ದಾಳೆ, ಬೆಳೆಸಿದಾಳೆ. ಜಯಣ್ಣನೇ ಬಂದು ನಿಮ್ಮನ್ನ ಹೊಗಳ್ತಿದ್ದಾರೆ ಅಂದ್ರೆ ಯೋಚನೆ ಮಾಡಿ. ನಿಮ್ಮ ನಿರೀಕ್ಷೆಗೂ ಮೀರಿದಷ್ಟು ಮರ್ಯಾದೆನ ನಿಮ್ಮ ಮಗಳು ತಂದು ನಿಮ್ಮ ತಲೆ ಮೇಲೆ ಸುರಿದಿದ್ದಾಳೆ. ಹಾಗಂತೀಯ? ಇನ್ನೇನು ಹೇಳಬೇಕು ರೀ? ನಾಳೆ ಸಮಾಜದಲ್ಲಿ ನನ್ನ ಸ್ಥಾನ ಏನಾಗುತ್ತೋ ಅಂತ ಒದ್ದಾಡ್ತಿದ್ರಲ್ಲ, ನೋಡಿ ನಿಮಗೆ ನಿಮ್ಮ ಮಗಳು ಮಂತ್ರಿ ಬೀಗರು ಅನ್ನೋ ಸ್ಥಾನ ಕೊಟ್ಟಿದ್ದಾಳೆ. ಈಗ ಮಂತ್ರಿ ಮಗ ನಿಮ್ಮ ಅಳಿಯ. ಈಗ ನಿಮ್ಮನ್ನ ಯಾರು ಏನೂ ಅನ್ನೋಕ್ಕಾಗಲ್ಲ. ನಮ್ಮ ಗೀತಂಗೂ ಒಂದೊಳ್ಳೆ ಸ್ಥಾನ ಸಿಕ್ಕಿದೆ. ಎಲ್ಲರೂ ನನ್ನ ತಿರಸ್ಕಾರ ಮಾಡ್ತಾರೆ ಅಂತ ಹೆದರ್ತಿದ್ರಲ್ಲ, ಈಗ ನೋಡಿ ಎಲ್ಲರೂ ನಿಮಗೆ ನಮಸ್ಕಾರ ಮಾಡೋ ಕಾಲ ಬಂದಿದೆ. ಇದೆಲ್ಲ ಯಾರಿಂದ ಆಯ್ತು ಹೇಳಿ? ನನ್ನ ಮಗಳು ಗೀತಾಯಿಂದ. ಹೆತ್ತ ಮಗಳನ್ನೇ ಮನೆಯಿಂದ ಆಚೆ ಹಾಕೋ ದುಷ್ಟು ಬುದ್ಧಿ ನಿಮಗಿದ್ರು ಅವಳು ತಂದು ಕೊಟ್ಟಿದ್ದು ನಿಮಗೆ ಮರ್ಯಾದೆಯನ್ನ. ನಿಜಕ್ಕೂ ನಮ್ಮ ಗೀತಾ ಸಾಧಿಸ್ಬಿಟ್ಲು ರೀ. ಏನೇ ಸಾಧಿಸಿದ್ದು ನಿನ್ ತಲೆ? ಇಷ್ಟು ದಿನ ಕೆಂಡ ಎದುರುಗಡೆ ಇತ್ತು. ಕೆಂಡ ಎದುರುಗಡೆ ಇದ್ರೆ ಅದ್ರ ಮೇಲೆ ತಪ್ಪಲೆ ಇಟ್ಟು ಅನ್ನ ಮಾಡ್ಕೊಳ್ಬೋದು. ಅದೇ ಆ ಕೆಂಡ ಇವತ್ತು ನಮ್ಮ ಪೀಠದ ಕೆಳಗಡೆ ಬಂದಿದೆ, ಅದರಲ್ಲಿ ಬೇಯ್ತಿರೋದು ನಾವೇ. ಇದು ನಿನ್ಗೆ ಅರ್ಥ ಆಗ್ತಿಲ್ವಲ್ಲೇ? ಅಂದ್ರೆ ತೊಂದರೆ ಕೊಡೋ ಕೈ ಎಲ್ಲೋ ದೂರ ಇತ್ತು, ಅದನ್ನ ನಿನ್ ಮಗಳು ಹೆಗ್ಲ ಮೇಲೆ ಹಾಕೊಂಡು ಅದನ್ನೇ ಸಂಗಾತಿ ಅಂತಿದ್ದಾಳಲ್ಲೇ. ಆ ಕೈ ಸುಮ್ಮನೆ ಇರುತ್ತಾ? ಸದ್ಯಕ್ಕೆ ಸುಮ್ಮನೆ ಇದ್ರು ಆಮೇಲೆ ಸುಮ್ಮನೆ ಬಿಡುತ್ತೇನೆ. ಇವತ್ತು ಪ್ರೆಸ್ಸು ಮೀಡಿಯಾ ಅಂತ ಸುಮ್ಮನೆ ಇರ್ಬೋದು, ಆದ್ರೆ ನಾಳೆ ಆ ಕಡೆಯಿಂದ ಏನು ಪ್ರಾಬ್ಲಮ್ ಬರುತ್ತೋ ಯಾರಿಗೂ ಗೊತ್ತು. ನಿನ್ನ ಮಗಳು ಮಂತ್ರಿ ಮಗನ ತಟ್ಟೆಗೆ ಹೋಗಿದ್ದಕ್ಕೆ ನಮ್ಮನ್ನೆಲ್ಲ ಬೀದಿಲಿ ನಿಲ್ಲೋ ಹಾಗೆ ಮಾಡ್ದ. ಈಗ ನಿನ್ನ ಮಗಳು ಅವ್ರ ಕುಟುಂಬದ ತಟ್ಟೆಗೆ ಹೋಗಿದ್ದಾಳೆ, ಅವರು ನಮ್ಮನ್ನ ಸುಮ್ಮನೆ ಬಿಡ್ತಾರೇನೆ? ಆದ್ರಿಂದ ನಮ್ಮ ಮಾನ ಮರ್ಯಾದೆ ಮಾತ್ರ ಹೋಗಿತ್ತು, ಆದ್ರೆ ಈಗ ಮಾಡಿರೋ ಕೆಲಸದಿಂದ ನಮ್ಮ ಪ್ರಾಣನೇ ಹೋಗುತ್ತೆ ಕಣೆ. 100% ಕಣೆ. ನಮ್ಮ ಹೆಣ ಅನಾಥ ಶವ ಸ್ಥಿತಿ ಬಂದು ನಿಲ್ಲುತ್ತೆ. ಇಷ್ಟು ದಿನ ಸಮಸ್ಯೆ ನಮ್ಮ ಮನೆಯಿಂದ ಹೊರಗಾಕದ್ದಲ್ಲ ನೆಮ್ಮದಿ ಆಗಿದ್ದೆ, ಅದು ಇವತ್ತು ಸತ್ತೋಯ್ತು ಕಣೆ. ಈ ಗೀತ ಎಲ್ಲೇ ಇದ್ರು ನನಗೆ ಅಪಾಯ ತರೋದನ್ನು ಮಾತ್ರ ಬಿಡೋಲ್ಲ. ಭಗವಂತ, ನನ್ನ ಬದುಕನ್ನ ಇನ್ಯಾವ ಸ್ಥಿತಿಗೆ ತಂದು ನಿಲ್ಲಿಸಬೇಕು ಅಂತಿದ್ದೀಯಪ್ಪ. ನೀವು ಮಾಡಿದ್ ಸರಿನಾ? ಯಾಕೆ ಬಾನು, ನಿನ್ನ ಬಿಟ್ಟು ಟೀ ಕುಡಿತಾ ಇದ್ದೀನಿ ಅಂತನಾ? ಯಾರೋ ತಲೆ ಮಾಸ್ದವಳನ್ನ ಈ ಮನೆ ಸೊಸೆ ಅಂತ ಪ್ರೆಸ್ನವ್ರ ಮುಂದೆ ಒಪ್ಕೊಳ್ಳೋ ಅಗತ್ಯ ಏನಿತ್ತು? ಬೇರೆ ಏನೋ ಕಾರಣ ಹೇಳಿ ಪ್ರೆಸ್ನವ್ರನ್ನ ಸಾಗ್ ಹಾಕ್ಬೋದಾಗಿತ್ತು. ಆ ಗೀತನ ಒತ್ತು ಓಡಿಸ್ಬೋದಾಗಿತ್ತು. ವಿರೋಧ ಪಕ್ಷದವ್ರ ಕುತಂತ್ರ ಅಂತ ಹೇಳಿ ನಮ್ ವಿಜಿ ಮದ್ವೆನ ಮಾಡಿ ಮುಗಿಸ್ಬೋದಾಗಿತ್ತು. ಆದ್ರೆ ಅದ್ ಎಲ್ಲ ಬಿಟ್ಟು ಎಲ್ರು ಮುಂದೆ ಅವಳನ್ನ ಸೊಸೆ ಅಂತ ಒಪ್ಪಿದ್ದು ಸರಿಯಾಗಿತ್ತು. ಜೀವನ ಪೂರ್ತಿ ಯಾರು ಯಾವಾಗ ಬಂದು ಇನ್ನೇನು ಕೇಳ್ತಾರೋ ಅನ್ನೋ ಆತಂಕದಲ್ಲಿ ಒತ್ತಾಡ್ಬೇಕಾಗಿತ್ತು. ಅಲ್ಲ ರೀ, ನನ್ನ ಮಾತನ್ನು ಸ್ವಲ್ಪ ಕೇಳಿಸ್ಕೋಬಾನು. ವಿಜಯ್ ಮಾಡಿರೋ ಅನಾಹುತ ಎಂಥದ್ದು ಅಂತ ಸ್ವಲ್ಪ ಆದ್ರೂ ಯೋಚನೆ ಮಾಡಿದ್ಯಾ?
ಒಂದು ಹೆಣ್ಣಿನ ಜೀವನನ ಹಾಳು ಮಾಡಿದ್ದಾನೆ ಅವನು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಯಾಗಿ ನಾನು ಅವ್ರ ಉದ್ಧಾರ ನೋಡ್ಬೇಕು. ಅದು ಬಿಟ್ಟು ಅವರು ಹಾಳಾಗೋ ಕೆಲಸ ನಮ್ಮ ಮನೆಯಿಂದ ಶುರುವಾಗ್ಬೇಕಾ? ಹೇಳು ಬಾ. ವಿಜಯ್ನ ಮದುವೆ ನೀನು ನೋಡಿದ ರಾಯಚೂರು ಹುಡುಗಿ ಜೊತೆ ಏನಾರು ಆಗಿದ್ದಿದ್ರೆ ಅವಳು ಬದುಕು, ಗೀತಾ ಬದುಕು, ವಿಜಯ್ನ ಬದುಕು ಅಷ್ಟೇ ಯಾಕೆ ನಿನ್ನ ಬದುಕು ಎಲ್ಲಾನು ಹಾಳಾಗೋಗ್ತಾ ಇತ್ತು. ಮೀಡಿಯಾದವರು ಇದನ್ನ ಹಿಡ್ಕೊಂಡು ನಮ್ಮ ಮಾನ ಹರಾಜಾಕಿರೋರು. ಅದರಿಂದ ತಪ್ಪಿಸ್ಕೊಳ್ಳೋಕೆ ಇದಕ್ಕಿಂತ ಬೇರೆ ದಾರಿ ಇರ್ಲಿಲ್ಲ. ಹಾಗಾದ್ರೆ ಈ ದಾರಿ ಶಾಶ್ವತವಾಗಿರೋದಾ ಅಥವಾ? ಇನ್ನೂ ಪ್ರಶ್ನೆ ಮಾಡ್ತಾ ಇದೆಯಲ್ಲ ಬಾನ್. ನಿನ್ನ ಮಗ ಮಾಡಿದ್ ಸರಿನಾ? ಅವನು ಮಾಡಿರೋ ತಪ್ಪುಗಳಿಗೆಲ್ಲ ಶಿಕ್ಷೆ ಕೊಡ್ತಾ ಬಂದ್ರೆ ನಮ್ಮ ಸಂಸಾರ ಉಳಿಯುತ್ತಾ? ಅದಕ್ಕೆ ನಾನು ಉತ್ತರ ಹೇಳ್ಬೇಕಾ ಹೇಳಿ? ಎಲ್ಲ ನಿಮ್ ಮುಂದೆ ಕನ್ನಡಿ ತರ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ವಿಜಯನ್ ತಪ್ಪು ಯಾವುದೂ ಇಲ್ಲ. ಅವನನ್ನ ಗಂಡಾಂತರ ಆಳ್ತಾ ಇತ್ತು, ಅದರಿಂದ ಅವನನ್ನ ಈಚೆ ಕರ್ಕೊಂಡು ಬರ್ಬೇಕಾದ ಜವಾಬ್ದಾರಿ ನನ್ನ ಮೇಲಿತ್ತು. ಅದನ್ನ ನಿಮ್ ತಲೆಗೆ ಹಾಕಿ ನಿಮಗೆ ಯಾಕೆ ಟೆನ್ಷನ್ ಕೊಡಬೇಕು ಅಂತ ನಿರ್ಧಾರನ ನಾನೇ ತಗೊಂಡೆ. ಪರಿಹಾರಗಳನ್ನ ನಾನೇ ಹುಡುಕ್ತಾ ಹೋದೆ. ಆಗ ಗುರುಜಿ ಕೊಟ್ಟ ದಾರಿನೇ ರಾಯಚೂರಿನ ಹುಡುಗಿ ಜೊತೆ ಮದ್ವೆ. ನನ್ನ ಹತ್ರನೂ ಅದು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಆದ್ರೆ ಇವತ್ತು ಆ ದಾರಿ ಬಿಡು. ಆ ಹೆಣ್ಣಿನ ಬದಲಿಗೆ ಈ ಹೆಣ್ಣು ಬನ್ನಿ. ಇನ್ಮೇಲಾದ್ರೂ ಸಂಸಾರನ ಸರಿಯಾಗಿ ನಿಭಾಯಿಸು. ಅಯ್ಯೋ ದೇವ್ರೆ, ಆ ಹುಡುಗಿ ನನ್ನ ಪಾಲಿನ ಅದೃಷ್ಟ ಆಗಿದ್ಲು. ಆದ್ರೆ ಈ ಗೀತಾ ನನ್ನ ಪಾಲಿನ ದುರಾದೃಷ್ಟ. ಅದನ್ನ ಇವ್ರಿಗೆ ಹೇಗೆ ಅರ್ಥ ಮಾಡಿಸೋದು?